ಇನ್ನು ನಾಳೆಯಿಂದ ಸೆಪ್ಟೆಂಬರ್ ಶುರುವಾಗಲಿದೆ. ಮಾಜಿ ಸಚಿವ ರಾಜಣ್ಣ ಸಚಿವರಾಗಿದ್ದಾಗ ಹೇಳಿದಂಥ ಸೆಪ್ಟೆಂಬರ್ ಕ್ರಾಂತಿಯ ದಿನಗಳೇನಾದರೂ ಶುರುವಾದ್ವಾ? ಎಂಥದ್ದೊಂದು ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಹರಿದಾಡ್ತಾ ಇದೆ. ಅದಕ್ಕೆ ಕಾರಣ ಡಿಕೆ ಆಡ್ತಿರುವಂಥ ಮಾರ್ಮಿಕ ಮಾತು, ಹಾಗೆ ಸಿದ್ದು ಇಡ್ತಿರುವಂಥ ಹೆಜ್ಜೆ. ಡಿಕೆ ಬಾಯಲ್ಲಿ ಆರ್ಎಸ್ಎಸ್ ಪ್ರಾರ್ಥನೆ, ಗಾಂಧಿ ಕೊಂದಿದ್ದು ಆರ್ಎಸ್ಎಸ್ ಎಂದ ಸಿದ್ದು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಣಿತೋಹಂ. ಮಹಾತ್ಮ ಗಾಂಧೀಜಿಯವರು ಬಿಜೆಪಿಯವರು ಅಂದ್ರೆ RSSನವರು ಗುಂಡಿಕ್ಕಿ ಕೊಂದಾಕ್ಬಿಟ್ರು ಅವರಿಗೆ. ರಾಜ್ಯ ಕಾಂಗ್ರೆಸ್ನಲ್ಲಿ ತಕ್ಕಡಿ ತೂಗುವ ಆಟ ದಿನಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ಟರ್ನ್ ಪಡೆಯುತ್ತಿದೆ. ತಕ್ಕಡಿಯ ಒಂದು ಭಾಗಕ್ಕೆ ಸಿದ್ದರಾಮಯ್ಯನವರ ತೂಕ ಬಿದ್ದರೆ ಮತ್ತೊಂದು ಭಾಗಕ್ಕೆ ಡಿಕೆಶಿ ತೂಕ ಹಾಕತೊಡಗಿದ್ದಾರೆ. ಕುರ್ಚಿಯ ಕಾಳಗ ತೆರೆಮರೆಯಲ್ಲಿ ಜೀವಂತವಾಗಿದೆ. ನಮಸ್ತೆ ಸದಾ ವತ್ಸಲೆ. ಇತ್ತೀಚೆಗಷ್ಟೇ ಸದನದಲ್ಲಿ ಡಿಸಿಎಂ ಡಿಕೆ ಆರ್ಎಸ್ಎಸ್ ಪ್ರಾರ್ಥನೆ ಹೇಳಿದ್ದು ಕಾಂಗ್ರೆಸ್ನಲ್ಲೇ ಪರ ವಿರೋಧ ಚರ್ಚೆಗೆ ಕಾರಣವಾಗಿತ್ತು. ಕೊನೆಗೆ ಡಿಕೆ ಕ್ಷಮೆಯನ್ನು ಕೇಳಿದ್ರು. ಇವತ್ತು ಮೈಸೂರಿನಲ್ಲಿ ಆರ್ಎಸ್ಎಸ್ ವಿಚಾರ ಪ್ರಸ್ತಾಪಿಸಿದ ಸಿಎಂ ಸಿದ್ದರಾಮಯ್ಯ ಮಹಾತ್ಮ ಗಾಂಧೀಜಿ ಅವರನ್ನ ಕೊಂದಿದ್ದು ಆರ್ಎಸ್ಎಸ್ನವರು ಅಂತ ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಬಿಜೆಪಿಯವರು ಅಂದ್ರೆ RSSನವರು ಗುಂಡಿಕ್ಕಿ ಕೊಂದಾಕ್ಬಿಟ್ರು ಅವರಿಗೆ. ಅಲ್ಲದೆ ಹೋದ್ರೆ ಅವರು ಬಯಸಿದ್ರಲ್ಲ ಎಷ್ಟು ವರ್ಷ ಬದುಕಬೇಕು ಅಂತ, ಅಷ್ಟು ವರ್ಷ ಬದುಕ್ತಿದ್ರೆ ಏನೋ ಅಂತಕ್ಕಂಥದ್ದು ನನಗನ್ಸುತ್ತೆ. ಈ ಮಧ್ಯೆ ನಿನ್ನೆ ಉಡುಪಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಡಿಕೆ ಭಗವದ್ಗೀತೆಯ ಶ್ಲೋಕ ಹೇಳಿದ್ರು. ಶ್ಲೋಕ ಹೇಳಿ ಸುಮ್ಮನಾಗದ ಡಿಕೆ, ನಾನು ಹೇಳಿದ್ರಲ್ಲಿ ತಪ್ಪೇನಾದ್ರೂ ಇದೆಯಾ? ಯಾಕಂದ್ರೆ ಇತ್ತೀಚೆಗೆ ನಾನು ಏನೇ ಹೇಳಿದ್ರು ತಪ್ಪು ಕಂಡು ಹಿಡಿತಾರೆ ಅಂತ ಮಾರ್ಮಿಕ ಮಾತುಗಳನ್ನಾಡಿದ್ರು. ಪಿತಾಸ್ಯ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜ್ಯಸ್ಯ ಗುರು ಗರಿಯಾಂ ನ ತತ್ಸಮೋಪಿ ಹವ್ಯತಿಕ ಕೃತೋನ್ಯಃ ಲೋಕತ್ರಯೇಹಪಿ ಪ್ರತಿಪ್ರದವ ಸಮಾಜದೇವ ಪುರುಷ ಪುರಾಣಃ ತಮಸ್ಯ ವಿಶ್ವಂ ಪರಂ ನಿಧಾನಂ ವೇದಾಸಿ ವೇದಂ ಚ ಪರಂ ಚ ನಾಮ ವಯಾತತಂ ವಿಶ್ವಂ ಅನಂತ ರೂಪಂ. ತಪ್ಪೇನಾರು ಹೇಳ್ಬೇಕು ಇಷ್ಟನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ, ಏನು ತಪ್ಪು ಮಾತಾಡಿಸ್ಬಾರ್ದಪ್ಪ ಅಂತ. ಯಾಕೆಂದ್ರೆ ಏನ್ ಮಾತಾಡಿದ್ರು ತಪ್ಪು ಹೇಳೋದೇ ಜಾಸ್ತಿ ಆಗ್ಬಿಟ್ಟಿದೆ. ಬಹಳ ಸುಲಭವಾದ ಕೆಲಸ. ದೇವರಾಜು ಅರಸು ಶ್ರೀಮಂತಿಗೆ ಎಲ್ಲರಿಗೂ ಬರಲಿ ಎಂದಿದ್ದೇಕೆ ಡಿಕೆ? 100 ಹುಲ್ಲು ಹಗ್ಗ ಆಗುತ್ತೆ. ಡಿಕೆ ಹೇಳಿದ ಆತ್ಮವಿಶ್ವಾಸದ ಕತೆ ಏನು? ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಕಾಂಗ್ರೆಸ್ಸಿಗರ ಪಾಲಿಗೆ ಆದರ್ಶಪ್ರಾಯ. ಇಂಥ ದೇವರಾಜ ಅರಸು ಅವರನ್ನ ಹಾಡಿ ಹೊಗಳುತ್ತಲೇ ಡಿಕೆಶಿ ತಮ್ಮ ಎದುರಾಳಿಗಳಿಗೆ ಮಾತಿನ ಬಾಣ ಬಿಟ್ಟಿದ್ದಾರೆ. ದೇವರಾಜ ಅರಸು ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ ಡಿಕೆ, ದೇವರಾಜ ಅರಸುಗೆ ಸಮಾಜ ಜಾತಿ ಇತ್ತ. ದೇವರಾಜ ಅರಸು ಅವರಿಗೆ ಇದ್ದಿದ್ದು ನಾಯಕತ್ವದ ಗುಣ. ರಾಜ್ಯ ಆಳಿದಾಗ ಹಿಂದುಳಿದವನು ಅಂತ ಅವರು ಭಾವಿಸಿಲ್ಲ. ಅವರು ಎಲ್ಲರನ್ನೂ ಬೆಳೆಸಿ ಅಡಿಪಾಯ ಹಾಕಿಕೊಟ್ರು. ಆ ಶ್ರೀಮಂತಿಗೆ ಎಲ್ಲರಿಗೂ ಬರಬೇಕು ಎಂದಿದ್ದಾರೆ. ಡಿಕೆ ಈ ಮಾರ್ಮಿಕ ಮಾತಿನ ಕುರಿತು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ದೇವರಾಜ ಅರಸು ಏನು ಸಮಾಜ ಇತ್ತ, ಜಾತಿ ಇತ್ತ, ಏನಿರ್ಲಿಲ್ಲ ಅವರಿಗೆ. ಅಂದ್ರೆ ಆ ನಾಯಕತ್ವದ ಗುಣ ಇತ್ತಲ್ಲ, ಆ ಗುಣ ಅವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ತೆಗೆದುಕೊಂಡು ಹೋಯ್ತು. ನಾನು ಹಿಂದುಳಿದವನು ಅಂತ ಅವ್ರು ಯಾವತ್ತೂ ಅವರು ಬಯಸಲಿಲ್ಲ. ಸುಮಾರು ಜನ ಹಿಂದುಳಿದ ವರ್ಗದವರು ಮತ್ತು ಮೇಲ್ವರ್ಗದ ಎಲ್ಲ ರಾಜಕಾರಣಿಗಳನ್ನ ಬೆಳೆಸಿ ಒಂದು ಅಡಿಪಾಯವನ್ನ ಹಾಕೊಂಡು, ಸೊ ಆ ಶ್ರೀಮಂತಿಗೆ ಇವತ್ತು ಇರಬೇಕು. ಇಷ್ಟೇ ಅಲ್ಲ, ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು ಅಂತ ಪಾಠ ಮಾಡಿದ ಡಿಕೆ 100 ಹುಲ್ಲು ಸೇರಿ ಹಗ್ಗ ಆಗುತ್ತೆ, ಅದರಿಂದ ಆನೆಯನ್ನು ಕಟ್ಟಿ ಹಾಕಬಹುದು ಅಂತ ಮತ್ತೊಂದು ಮಾರ್ಮಿಕ ಮಾತಾಡಿದ್ರು. ನೀವು ಆತ್ಮವಿಶ್ವಾಸ ಕಳ್ಕೋಬಾರ್ದು. ಆತ್ಮವಿಶ್ವಾಸ. DVGಯವರು ಒಂದು ಕಡೆ ಒಂದು ಮಾತಾಡ್ತಾರೆ, ಏನಾನು ಮಮ್ಮಾಡು ಕೈಗೆ ದೊರೆಜ ಹುಚ್ಚಿದುವ, ನಾನೇನು ಹುಲ್ಲು ಕಟ್ಟಿ ಎಂಬ ನುಡಿಬೇಡ, ಏನು ಮಾವುದು ಮೆಲ್ಲ ಜಗದ ಉಳಿಗೆ ತಾಣ ನಿಲ್ಲುವುದು ಮಂಕುತಿ. ನಾವು ಪಿಳ್ಳಾರ್ತಿ ಅಂತ ಕರಿತೀವಿ, ಅದು ಸಗಣಿ ಇರ್ತದೆ. ಒಂದು ಹುಲ್ಲು ಹಾಕಿದ ತಕ್ಷಣ ಅದು ಪಿಳ್ಳಾರ್ತಿ. ಗಣೇಶನ್ ಅದರಲ್ಲೇ ನೋಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹುಲ್ಲು ಅಂತ ಕಳಾಗ್ತದ್ರ 100 ಹುಲ್ಲು ಸೇರಿಸಿದ್ರೆ ಹಗ್ಗ ಆಗೋಯ್ತದೆ. ಹಗ್ಗ ಆನೆನೂ ಹಿಡಿಬೋದು. ಆ ಸಗಣಿನ ನಾವು ಬಿಸಾಕಲ್ಲ, ಬಿಸಾಕಿದ್ರೆ ಗೊಬ್ಬರ ಆಯ್ತದೆ. ಅದನ್ನ ಪೂಜೆ ಮಾಡಿದ್ರೆ ಅದೇ ಒಂದು ಪಿಳ್ಳಾರ್ತಿ ಗಣೇಶನ ಒಂದು ಪ್ರತಿಮೆ ಆಗ್ತದೆ. ಹೀಗೆ ಡಿಕೆ ಆನೆಯನ್ನೇ ಕಟ್ಟಿ ಹಾಕೋ ಬಗ್ಗೆ ಮಾತನಾಡ್ತಾ ಇದ್ರೆ ಶಾಸಕ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಡಿಕೆ ಈಗಾಗಲೇ ಒಂದು ಕಾಲು ಬಿಜೆಪಿಯಲ್ಲಿಟ್ಟಿದ್ದಾರೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಡಿ ಕೆ ಶಿವಕುಮಾರ್ ಪಾಪ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅನ್ನೋದು ಬಿಟ್ಟು
ನಮಸ್ತೆ ಸೋನಿಯಾ ಮಾತೆ ಇಟ್ಲಿ ಕಾ ಪುತ್ರಿ ಅಂತ ಹೇಳಿ ಮಾಡಿದ್ರೆ ಪಟಕ್ಕನೆ ಅವನು ಸಿದ್ದರಾಮಯ್ಯ ತೆಗೆದು ಸಿದ್ದರಾಮಯ್ಯ ಮಾಡಿಬಿಡಿ. ಇದು ಯಾರನ್ನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡ್ತೀವಿ ಸೋನಿಯಾ ಗಾಂಧಿ ನಾಟಕ ಮಾಡಕ್ಕೆ ಹೋಗ್ತಾನೆ ಡಿ ಕೆ ಶಿವಕುಮಾರ್. ಯಾಕೆ ಮಾಡ್ತಾರಂದ್ರೆ ಒಂದು ಕಾಲ ಈ ಕಡೆ ಇಟ್ಟಾರ ಅವ್ರು ಬಿ ಜೆ ಪಿ ಕಡೆನೂ ಒಂದು ಚರ್ಚೆ ಮಾಡ್ಯಾರ ಅವರು ಡಿ ಕೆ ಶಿವಕುಮಾರ್. ಅವ್ರ ಹಿಂದೆ MLA ಇಲ್ಲತ್ತು ಬಿಟ್ಟಾರ. ಅದನ್ನು ಹೇಳ್ತೀನಿ ನಿಮ್ಗೆ, ದಿಲ್ಲಿ ಒಳಗೆ ಒಂದು ಚರ್ಚೆ ಆಗೈತೆ ಡಿ ಕೆ ಶಿವಕುಮಾರ್ದು. ನಮ್ಮ ಮಹಾಮಹಿಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು 60ರಿಂದ 70 ಕಾಂಗ್ರೆಸ್ MLA ತೊಗೊಂಡು ಬರ್ತೀವಿ, ಮುಂದೆ ನಮಸ್ತೆ ಸದಾ ಒತ್ಸಲಿ ಹಾಡ್ತೀವಿ ಅಂತ ಹಾಡ್ಯಾರಂತೆ. ಈ ಮಾತಿಗೆ ತಿರುಗೇಟು ಕೊಟ್ಟಿರುವ ಡಿಕೆ ಯತ್ನಾಳ್ರನ್ನ ಪರೋಕ್ಷವಾಗಿ ಕಸ ಸಗಣಿ ಎಂದಿದ್ದಾರೆ. ಕಸ ಸಗಣಿ ಮೇಲೆ ಕಲ್ಲು ಹಾಕಕ್ಕೆ ನಂಗೆ ಇಷ್ಟ ಇಲ್ಲ. ಇದೆಲ್ಲದರ ಮಧ್ಯೆ ಮಾಜಿ ಸಚಿವ ರಾಜಣ್ಣ ಹೇಳಿದ ಸೆಪ್ಟೆಂಬರ್ ತಿಂಗಳು ನಾಳೆಯಿಂದ ಶುರುವಾಗುತ್ತೆ. ಸೆಪ್ಟೆಂಬರ್ ಕ್ರಾಂತಿಗೆ ವೇದಿಕೆ ಸಜ್ಜಾಗ್ತಿದೆಯಾ? ಸದ್ಯಕ್ಕಂತ ಗೊತ್ತಿಲ್ಲ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.